ನ್ಯೂ ಇಯರ್, ನ್ಯೂ ರೂಲ್ಸ್, ನ್ಯೂ ರೆಸೊಲ್ಯೂಷನ್ ಆ್ಯಂಡ್ ನ್ಯೂ ಕ್ಯಾಲೆಂಡರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ ಬ್ಲಾಗ್ 7999. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಕಿಚನ್ ಕಡೆ ಹೊರಟೆ. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಬಿರಿಯಾನಿ ಆ್ಯಂಡ್ ಚಿಕನ್. ಸೊ ನಿಮ್ಮ ಮನೇಲಿ ಏನು ಸ್ಪೆಷಲ್ ಇತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಅದ್ರ ಜೊತೆ ನಾನು ಪಾಯಸ ಕೂಡ ಮಾಡಿದ್ದೆ. ಸೊ ಅಕ್ಕಿ ಪಾಯಸ ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೆ. ನಾನು ಯಾವಾಗಲೇ ಪಾಯಸ ಮಾಡಲಿ ನಾನು ದೇವ್ರಿಗೆ ಇಡ್ತಿದ್ದೆ. ಅದು ಇಟ್ಟಾದ್ಮೇಲೆ ನಾನು ಬಂದು ಪ್ರಾಣಿಗಳಿಗೆ ಹಾಕ್ತಿದ್ದೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮನೆ ಹತ್ರ ಕೋತಿ ಬಂದು ನಾನು ಇಟ್ಟಿರೋ ಪಾಯಸನ ತೊಗೊಂಡು ತಿಂತ ಐ ಆಮ್ ವೆರಿ ವೆರಿ ಹ್ಯಾಪಿ. ಬಿಕಾಸ್ ಹೊಸ ವರ್ಷ ಡಿಫ್ರೆಂಟಾಗಿ ಸ್ಟಾರ್ಟ್ ಆಯಿತು ಅನ್ನೋದು. ಆ್ಯಂಡ್ ನಾನು ಜೀವನ ದೇವಸ್ಥಾನಕ್ಕೆ ಚರ್ಚ್ಗೆ ಹೋಗ್ಬಿಟ್ಟು ಬಂದು Jan 5th ತನಕ ಝೂಡಿಯೋದಲ್ಲಿ ಆಫರ್ ನಡೀತಾ ಇದೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಜೀವನ್ ಅವರ ಅಣ್ಣ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಇವತ್ತು ಕ್ಯಾಂಪ್ ಫೈರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಜೀವನ್ ಸೌದೆ ಹೊಡಿತಿದ್ದ. ಸೊ 5 kg ಬಿರಿಯಾನಿ ಮಾಡಿದ್ವಿ ನಾವು ಇವತ್ತು ನಮ್ಮ ಮನೇಲಿ. ಇದೇನಪ್ಪ ದುಡ್ಡು ಅಂತ ನೀವು ಅನ್ಕೊತಾ ಇದ್ದರೆ, ಜೀವನ್ ಮನೇಲಿ ಒಂದು ರಿಚುವಲ್ನ ಫಾಲೋ ಮಾಡ್ತಾರೆ. ಎಲ್ಲಿ ದೊಡ್ಡವನಿಂದ ಚಿಕ್ಕವ್ರ ತನಕ ಆಶೀರ್ವಾದ ಮಾಡಿ ದುಡ್ಡು ಕೊಡ್ತಾರೆ. ದಟ್ ಸಮಥಿಂಗ್ ನ್ಯೂ. ನಾನು ಈ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ದೊಡ್ಡವರಿಂದ ಚಿಕ್ಕವ್ರ ತನಕ ಲೈನಲ್ಲಿ ನಿಂತ್ಕೊಬೇಕು. ಸೊ ಒಬ್ಬೊಬ್ಬರೇ ಹೋಗಿ ಆಶೀರ್ವಾದ ತೊಗೊಂಡು ಆಮೇಲೆ ಅವ್ರು ದುಡ್ಡು ಕೊಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದಿಷ್ಟು ಕೂಡ ನನಗೆ ಜೀವನಿಗೆ ಬಂದಿದ್ದು. ಸೊ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಗೆಸ್ ಮಾಡಿ ಅದನ್ನು ಕೂಡ ಕಮೆಂಟಲ್ಲಿ. ಕ್ಯಾಂಪ್ ಫೈರ್ ರೆಡಿ ಆಯಿತು. ಬಿಸಿ ಹಾಕ್ಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಥರ ಪಾರ್ಟಿ ಕೂಡ ಮಾಡಿದ್ವಿ. ಊಟ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಬಂದಿರೋ ದುಡ್ಡೆಲ್ಲ ನಾನೇನು ಮಾಡಿದೆ, ಜೀವನ ಕೈಲಿ ನನ್ನ ಒಂದು ಪಿಗ್ಗಿ ಬ್ಯಾಂಕಿಗೆ ಹಾಕಿದೆ. ದಿಸ್ ಈಸ್ ಮೈ ಫೇವ್ರೆಟ್ ಪಿಗ್ಗಿ ಬ್ಯಾಂಕ್. ಇನ್ನೂ ಮುಗ್ಸೋಕ್ಕೆ ಆಗ್ತಿಲ್ಲ. ಇದು ಒಂದು ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ದಟ್ಸ್ ಆಲ್ ಫಾರ್ ಟುಡೇಸ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒನ್ಸ್ ಅಗೇನ್.